Very important 3 marks question for second PC mathematics. Find the shortest distance. Find the shortest distance between the skew lines. ನೋಡಿ, ಸ್ಕ್ಯೂ ಲೈನ್ಸ್ ಅಂತ ಬರೋದೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಅಂತ ಬಂದಿದೆ ಅಂದರೆ ದಟ್ ಈಸ್ ಕಾಲ್ಡ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಕ್ಯೂ ಲೈನ್ಸ್. ಡೆಫಿನೇಷನ್ ಆಫ್ ಸ್ಕ್ಯೂ ಲೈನ್ಸ್ ಬಗ್ಗೆ ನಮ್ಗೆ ಆಲ್ರೆಡಿ ಐಡಿಯಾ ಇದೆ. ನಾನ್ ಪ್ಯಾರಲಲ್ ಆ್ಯಂಡ್ ನಾನ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಆರ್ ಕಾಲ್ಡ್ ಸ್ಕ್ಯೂ ಲೈನ್ಸ್. ಓಕೆ, ಇದು ಡೆರಿವೇಷನ್ನು ಇದೆ, ಡೆರಿವೇಷನ್ನು ಕೇಳ್ಬೋದು. ಓಕೆ, ನಾನ್ ಪ್ಯಾರಲಲ್ and non-intersecting lines are called skew lines. ಇದೇ ಶಾರ್ಟೆಸ್ಟ್ ಡಿಸ್ಟೆನ್ಸ್ SD. ಇದು ಡೆರಿವೇಷನ್ನು ನಾನು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಆಲ್ರೆಡಿ ವಿಡಿಯೋ ಮಾಡಿ ಸೆಂಡ್ ಮಾಡಿದ್ದೇನೆ. ಓಕೆ, ಡೆರಿವೇಷನ್ನು ಸೆಂಡ್ ಮಾಡಿದ್ದೇನೆ. ಈಗ ಪ್ರಾಬ್ಲಮ್ಸು ಫೈಂಡ್ ಡೆರಿವೇಷನ್ ಕೇಳಿಲ್ಲ ಅಂದರೆ ಕಂಪಲ್ಸರಿ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಫೈಂಡ್ ದಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದಿ ಸ್ಕ್ಯೂ ಲೈನ್ಸ್ of vector equations are r is equal to 1 minus t. ಡಿಫ್ರೆಂಟ್ ಆಗಿದೆ. ಕಾರ್ಟೀಷಿಯನ್ ಫಾರ್ಮಲ್ ಕೊಟ್ಟಬೇಕಾದ್ರೂ ಕೇಳ್ಬೋದು, ವೆಕ್ಟರ್ ಈಕ್ವೇಷನ್ ಫಾರ್ಮಲ್ ಬೇಕಾದರೂ ಕೇಳ್ಬೋದು. ನಾನು ವೆಕ್ಟರ್ ಈಕ್ವೇಷನ್ ಆಫ್ ದಿ ಫಾರ್ಮಲ್ಲಿ ಡಿಫ್ರೆಂಟ್ ತೊಗೊಂಡಿದ್ದೀನಿ ನಾನು. ಇದು 3 ಡಿಫ್ರೆಂಟ್ ಮಾಡಲ್ ಪೇಪರು ಮತ್ತು 3 ಡಿಫ್ರೆಂಟ್ ಬ್ಲೂ ಪ್ರಿಂಟ್ ಇರ್ತಕ್ಕಂಥ PU ಬೋರ್ಡಿಂದ ಬಿಟ್ಟಿರ್ತಕ್ಕಂಥ ಮಾಡಲ್ ಪೇಪರ್ಲಿರ್ತಕ್ಕಂಥ ಕ್ವಶನ್ನು. ಓಕೆ, 1 minus t into I plus t minus 2 into j cap plus 3 minus 2t into k. ನೋಡಿ, ಮ್ಯಾಕ್ಸಿಮಮ್ ಈ ಹುಡುಗರು ಈ ಥರ ಪ್ರಾಬ್ಲಮ್ಸನ್ನು ಅಬ್ಸರ್ವ್ ಮಾಡಿರಲ್ಲ. ಓಕೆ, ಈ ಥರ ಕ್ವಶನ್ಸ್ ಕೇಳಿದಾಗ ಸ್ವಲ್ಪ ಗಲಿಬಿಲಿ ಆಗೋ ಚಾನ್ಸಸ್ ಇರುತ್ತೆ. ಇದನ್ನು ಪ್ರಾಕ್ಟೀಸ್ ಮಾಡಿ. ಜನರಲ್ಲಾಗಿ ನಮಗೆ ಗೊತ್ತಿರುತ್ತೆ 2i plus 3j minus 4k plus lambda times ಆಫ್ ಇನ್ನೊಂದು ವೆಕ್ಟ್ರ್ B1 ವೆಕ್ಟ್ರ್ ಕೊಡ್ತಾರೆ. r is equal to again 4i minus 3j plus 4k ಪ್ಲಸ್ ಮ್ಯೂ ಟೈಮ್ಸ್ ಆಫ್ 2i ಪ್ಲಸ್ 5j ಮೈನಸ್ 6k ಈ ಥರ ಕೊಟ್ಟರೆ ಈಸಿಯಾಗಿ ಪ್ರಾಬ್ಲಮ್ ಮಾಡಿಬಿಡ್ತೀರಿ. ಬಟ್ ಇಲ್ಲಿ ಪ್ರಾಬ್ಲಮ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿರೋದ್ರಿಂದ ಸೆಕೆಂಡ್ PC ಸೈನ್ಸ್ ಸ್ಟೂಡೆಂಟ್ಸು ಸ್ವಲ್ಪ ಅಬ್ಸರ್ವ್ ಮಾಡಿ ಈ ಪ್ರಾಬ್ಲಮನ್ನು. ಓಕೆ, ಬೇರೆ ಸ್ಟೂಡೆಂಟ್ಸ್ಗೂ ಇನ್ಫಾರ್ಮ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸನ್ನು ಕನ್ಫ್ಯೂಸ್ ಆಗದ ರೀತಿಯಲ್ಲಿ ನಾನು ಸಿಂಪ್ಲಿಕೇಶನ್ ಮಾಡಿ ಎಕ್ಸ್ಪ್ಲೇನ್ ಮಾಡಿರ್ತೇನೆ. ಆ್ಯಂಡ್ ಅನದರ್ ವೆಕ್ಟರ್ ಈಕ್ವೇಷನ್ ಆಫ್ ಎ ಲೈನ್ r is equal to s plus 1 into I cap plus 2s minus 1 times of j minus of 2s plus 1 times of k cap. I, j, k are the unit vectors. ನಮ್ಗೆ ಆಲ್ರೆಡಿ ರೆಡಿ ಇದೆ. 2 ವೆಕ್ಟರ್ ಈಕ್ವೇಷನ್ಸ್. ವೆಕ್ಟರ್ r is equal to, ಇದನ್ನು ಪೊಸಿಷನ್ ವೆಕ್ಟರ್ ಆಫ್ ದಿ ಪಾಯಿಂಟ್ P, OP is equal to r ಅಂತ ಡಿನೋಟ್ ಮಾಡಿರ್ತೀವಿ. 1 minus t into I cap plus t minus 2 into j cap plus 3 minus 2t into k cap. And second line in vector form equation, r is equal to s plus 1 I plus 2s minus 1j minus of 2s plus 1 times of k. Okay, are the two lines in vector form. Solution: find the shortest distance between the lines ಅಂತ ಬೇಕಾದರೂ ಕೇಳಿ, ಸ್ಕ್ಯೂ ಲೈನ್ಸ್ ಅಂತ ಬೇಕಾದರೂ ಕೇಳಿ. ಫಾರ್ಮುಲಾ ಶಾರ್ಟೆಸ್ಟ್ ಡಿಸ್ಟೆನ್ಸ್ SD ಅಥವಾ D ಅಂತ ಬೇಕಾದರೂ ಬರ್ರಿ. ಡಿಸ್ಟೆನ್ಸ್ ಅಂತ ಬಂದಾಗ ಮಾಡ್ಯುಲಸ್ ವೆಕ್ಟರ್ AB ಡಾಟ್
B1 vector cross B2 vector divided by magnitude of B1 cross ಇಲ್ಲೇನಿರುತ್ತೋ ಅದೇ B2. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಚೆನ್ನಾಗಿ ಫಾರ್ಮುಲಾ ಕಲ್ತಿರಬೇಕು. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಕ್ಯೂ ಲೈನ್ಸ್ ಫಾರ್ಮುಲಾ ವೆಕ್ಟರ್ ಎ ಬಿ ಡಾಟ್ ಆಫ್ B1 ಕ್ರಾಸ್ B2 ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ B1 ವೆಕ್ಟರ್ ಕ್ರಾಸ್ ವೆಕ್ಟರ್ B2. ಕೆಲವು ನಿಮ್ಮ ಕಾಲೇಜ್ಗಳಲ್ಲಿ ವೆಕ್ಟರ್ ಆಲ್ಫಾ ಕ್ರಾಸ್ ವೆಕ್ಟರ್ ಬೀಟಾ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಆಲ್ಫಾ ಕ್ರಾಸ್ ವೆಕ್ಟರ್ ಬೀಟಾ ಅಂತ ಬೇಕಾದರೂ ಬರೆಸಿರ್ಬೋದು, ತಪ್ಪೇನಾಗಲ್ಲ. ನೆಕ್ಸ್ಟ್ ಎ ಬಿ ಬದಲಾಗಿ A2 ಮೈನಸ್ A1 ಅಂತ ಬರೆಸಿರ್ಬೋದು, ಅಥವಾ B ಮೈನಸ್ ಎ ಅಂತ ಬರೆಸಿರ್ಬೋದು, ತಪ್ಪೇನಾಗಲ್ಲ. ಇದು ಸಿಂಪಲಾಗಿರುತ್ತೆ. ಇದರಲ್ಲಿ 2 ಮೆಥಡಲ್ಲಿ ಮಾಡ್ಬೋದು. ನಾನು ಸಿಂಪಲಾಗಿರೋ ಮೆಥಡ್ 3 ಮಾರ್ಕ್ಸ್ಗಲ್ವಾ, 3 ಮಾರ್ಕ್ಸ್ಗೆ ಕೇಳಬೇಕು, 5 ಮಾರ್ಕ್ಸ್ಗೆ ಯಾವುದೂ ಕೇಳಲ್ಲ. ಡೆರಿವೇಷನ್ಸ್ ಬಿಟ್ಟರೆ ಈಗ ಡೆರಿವೇಷನ್ಸನ್ನು 3 ಮಾರ್ಕ್ಸಲ್ಲೇ ಕೇಳ್ತಾ ಇದ್ದಾರೆ. ಫಸ್ಟ್ ಫೈಂಡ್ ಔಟ್ ವೆಕ್ಟರ್ ಎ ಬಿ. ನೋಡಿ, ಒಂದೊಂದೇ ಫಾರ್ಮುಲಾಕ್ಕೆ ಏನೇನು ಬೇಕು, ವಾಟ್ ಆರ್ ರಿಕ್ವೈರ್ಡ್ ಟು ಫಾರ್ಮುಲಾ, ಅದನ್ನು ಫಸ್ಟ್ ಕಂಡುಹಿಡ್ಕೊಳ್ಳೋಣ. ವೆಕ್ಟರ್ ಎ ಬಿ ಇನ್ ನೋಡಿ, ಇದು ಲೈನ್ ಈಕ್ವೇಷನ್. ಫಸ್ಟ್ ಟು ಫಾರ್ಮ್ ಆರ್ ಇಸ್ ಈಕ್ವಲ್ ಟು ಕೊಟ್ಟಿರ್ತಕ್ಕಂಥ ವೆಕ್ಟರ್ ಈಕ್ವೇಷನ್ಸನ್ನು ಫಸ್ಟ್ ರೈಟ್ ಇನ್ ಸ್ಟ್ಯಾಂಡರ್ಡ್ ಫಾರ್ಮ್. ಆರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಲ್ಯಾಂಬ್ಡಾ ಬಿ. 2 ಲೈನ್ ಕೊಟ್ಟಿರೋದ್ರಿಂದ A1 B1 ಅಂತ ರೆಪ್ರೆಸೆಂಟ್ ಮಾಡ್ತೇನೆ. ಕಾಲ್ ಇಟ್ ಆಸ್ 1. ಸೆಕೆಂಡ್ ವೆಕ್ಟರ್ ಇಕ್ವೇಷನ್ ಆಫ್ ಎ ಲೈನ್ A2 ಪ್ಲಸ್ ಮ್ಯೂ ಟೈಮ್ಸ್ ಆಫ್ ವೆಕ್ಟರ್, ಇದು B1 ತೊಗೊಂಡಿದ್ದೇನೆ, B2 ತೊಗೊಂಡಿದ್ದೇನೆ. ಆ 2 ವೆಕ್ಟರ್ ಇಕ್ವೇಷನ್ಸನ್ನು ಫಸ್ಟು ಸ್ಟ್ಯಾಂಡರ್ಡ್ ಫಾರ್ಮ್ಗೆ ಎಕ್ಸ್ಪ್ರೆಸ್ ಮಾಡಬೇಕು. ಫಸ್ಟ್ ಒನ್ ಇದು ಕಾಲ್ ಇಟ್, ಇದು ಫಸ್ಟ್ ಒನ್, ಇದು ಸೆಕೆಂಡ್ ಒನ್. R is equal to 1 minus t times of y. 1 into I, 1i, 1 into I, 1i, plus into minus minus, plus into minus minus, 2j. 1 into I, 1i, minus plus into minus minus 2j, plus ಇಲ್ಲಿದೆ ಪ್ಲಸ್, ಇದು 2t ರವನ್ನ ಗ್ರೂಪ್ ಮಾಡ್ತಾ ಇಲ್ಲ. ಪ್ಲಸ್ 3 ಇಂಟು ಕೆ ಪ್ಲಸ್ 3k. ಒನ್ಸ್ ಅಗೇನ್ 1 ಇಂಟು I, 1i, 1 ಇಂಟು I, 1i, ಪ್ಲಸ್ ಇಂಟು ಮೈನಸ್ ಮೈನಸ್ 2j ಬರೆದಿದ್ದೇನೆ, ಪ್ಲಸ್ 3 ಇಂಟು ಕೆ 3k. ನೆಕ್ಸ್ಟ್ ಈಗ ಟಿ ಇರೋ ಟರ್ಮ್ ಮೈನಸ್ ಟಿ ಟೈಮ್ಸ್ ಆಫ್ I, ಮೈನಸ್ ಇಲ್ಲಿ ಪ್ಲಸ್ ಇಂಟು ಇಲ್ಲೂ ಪ್ಲಸ್ ಇದೆ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ TJ ಮೈನಸ್ 2tk. ಅದರಲ್ಲಿ ಟಿ ಕಾಮನ್ ತೆಗಿತೇನೆ, ಟಿ ಕಾಮನ್ ತೆಗಿತಾ ಇದ್ದೀನಿ. ಟಿ ಟೈಮ್ಸ್ ಆಫ್ ಮೈನಸ್ 1i, ಕೇರ್ಫುಲ್ ಅಬ್ಸರ್ವ್ ಮಾಡಿ, ಟಿ ಕಾಮನ್ ತೆಗೆದಿರ್ತೇನೆ. ಸರ್ ಇಲ್ಲಿ ಮೈನಸ್ ಟಿ ಇದೆಯಲ್ಲ ಸರ್, ಇಲ್ಲಿ ಪ್ಲಸ್ ಟಿ ಬರೆದಿದ್ದೀರಲ್ಲ ಸರ್, ಅಲ್ಲಿ ಟಿ ಅಂತಕ್ಕಂಥದ್ದು ಏನು ಅಂದರೆ ಸ್ಕೇಲಾರ್. ಇಲ್ಲಿ ಲ್ಯಾಂಬ್ಡಾ ಅಂತ ಬರೆದಿದ್ದೀವಲ್ವ, ಇದನ್ನು ನಾವು ಲ್ಯಾಂಬ್ಡಾ ಪ್ಲೇಸಲ್ಲಿ ಟಿ, ಆ ಟೀನ ಸಪ್ರೇಟ್ ಮಾಡ್ಕೊಬೇಕು, ಲ್ಯಾಂಬ್ಡಾ ಪ್ಲೇಸಲ್ಲಿ ಬರೀಬೇಕು. ಅಲ್ಲಿ ಲ್ಯಾಂಬ್ಡಾ ಬರೆದಿದ್ದೀನಲ್ಲ, ಆ ಪ್ಲೇಸಲ್ಲಿ ಟಿ ಬರೀಬೇಕು, ಒಳಗಡೆ ವೆಕ್ಟರ್ ಫಾರ್ಮ್ ಬರೀಬೇಕು. ಓಕೆ, ಮೈನಸ್ ಟಿ ಇಂಟು ಐ, ಔಟ್ಸೈಡ್ ಪ್ಲಸ್ ಬರೆದಿರೋದ್ರಿಂದ ಮೈನಸ್ 1i. ಅದೇ ಥರ ಪ್ಲಸ್ TJ, ಟಿ ಔಟ್ಸೈಡ್ ತೆಗೆದಿದ್ದೇನೆ 1j, ಪ್ಲಸ್ 1 ಇಂಟು TJ, ಟಿ ಔಟ್ಸೈಡ್ ತೆಗೆದಿದ್ದೀನಿ ಇಲ್ಲಿ, ಅಲ್ಲಿ ಪ್ಲಸ್ 1j ಆಯಿತು. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ 2 ಮೈನಸ್ 2tk, ಟಿ ಔಟ್ಸೈಡ್ ತೆಗೆದಿದ್ದೇನೆ ಮೈನಸ್ 2k. ಓಕೆ, ಕಾಲ್ ಇಟ್ ಆಸ್ 1 ಸ್ಟ್ಯಾಂಡರ್ಡ್ ಫಾರ್ಮ್ಗೆ ಎಕ್ಸ್ಪ್ರೆಸ್ ಮಾಡಿದ್ದೇನೆ. ನೋಡಿ, R is equal to 1i minus 2j plus 3k plus t times of minus 1i plus 1j minus 2k. This is a vector equation form of 1. ಆ ಫಾರ್ಮ್ ಇಲ್ಲಿ ಏನು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇಲ್ಲ, ಅದನ್ನು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಈ ಫಾರ್ಮಲ್ಲಿ ಬರ್ಕೊಳ್ಳೇಬೇಕು ನಾವು. ಅದು ನಿಮಗೆ ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ಸ್ ಡಿಫ್ರೆಂಟಾಗಿ ಕೊಟ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಸೆಕೆಂಡ್ ಒನ್, ಅದೇ ಥರ ಸೆಕೆಂಡ್ ಒಂದನ್ನು ಬರ್ಕೊಂಬೇಕು. ಬರ್ಕೊಂಡಲ್ಲೇ ಲೆಕ್ಕ ಮಾಡೋಕ್ಕೆ ಬರಲ್ಲ. ನಾವು R is equal to ನೋಡಿ ಎಸ್ ಪ್ಲಸ್ 1 ಇಂಟು ಜೆ. ಈಗ ನಾವು ಎಸ್ ಬಿಟ್ಟು ಉಳಿದಿರೋನ ಮಲ್ಟಿಪ್ಲಿಕೇಶನ್ ಮಾಡ್ಕೊತಾ ಇದ್ದೀನಿ. 1 ಇಂಟು ಜೆ 1j, ನೆಕ್ಸ್ಟ್ ಮೈನಸ್ 1 ಇಂಟು ಜೆ ಮೈನಸ್ 1j.
ಇಲ್ಲಿ ಮೈನಸ್ ತಗೊಬೇಕು, ಮೈನಸ್ ಇಂಟು ಪ್ಲಸ್ ಮೈನಸ್ 1k. ಓಕೆ, ಫಸ್ಟ್ ಪ್ಲಸ್ 1j 1i ಪ್ಲಸ್ 1i ಪ್ಲಸ್ ಇಂಟು ಮೈನಸ್ ಮೈನಸ್ 1j, ಇದು i 1j ಪ್ಲಸ್ ಇಂಟು ಮೈನಸ್ ಮೈನಸ್ 1j ಮೈನಸ್ ಇಂಟು ಪ್ಲಸ್ ಮೈನಸ್ 1k. ಗ್ರೂಪಿಟ್ ಪ್ಲಸ್ ಎಸ್, ಅದೇ ಮ್ಯೂ, ಇದು ಬರೋದಲ್ಲ ಮ್ಯೂ, ಮ್ಯೂ ಬದಲಾಗಿ ಎಸ್ ಅಂತ ಕೊಟ್ಟಿದ್ದಾರೆ, ಅದನ್ನು ಸಪ್ರೇಟ್ ತಗೊಬೇಕು. ನೀವು ಕಾಮನ್ ತಗೊಂಡು ಮ್ಯೂ ಪ್ಲೇಸಲ್ಲಿ ಬರ್ಕೊಬೇಕು. ಈಗ ಎಸ್ ಇಂಟು ಐ, ಎಸ್ ಔಟ್ಸೈಡ್ ಇದೆ 1i ಪ್ಲಸ್ 2s ಇಂಟು ಜೆ, ಎಸ್ ಔಟ್ಸೈಡ್ ತೆಗೆದಿದ್ದೇನೆ 2j, ಎಸ್ ಔಟ್ಸೈಡ್ ತೆಗೆದಿದ್ದೇನೆ 2 ಇಂಟು ಜೆ 2j. ನೆಕ್ಸ್ಟ್ ಇಲ್ಲಿ ಮೈನಸ್ 2s ಇಂಟು ಕೆ, ಮೈನಸ್ 2s ಇಂಟು ಕೆ, ಎಸ್ ಔಟ್ಸೈಡ್ ತೆಗೆದಿದ್ದಾನೆ ಆಲ್ರೆಡಿ ಮೈನಸ್ 2k. ಓಕೆ, ಕಾಲ್ ಇಟ್ ಆಸ್ 2. ಈಗ ಯಾವ ಫಾರ್ಮುಲಾ ಆಯ್ತು ನೋಡಿ, ಆರ್ ಇಸ್ ಈಕ್ವಲ್ ಟು ಎ, ಇದು ಎ, ದಿಸ್ ಈಸ್ ಎ ವೆಕ್ಟರ್. ಇದನ್ನು B1, ಇದನ್ನು ಕಾಲ್ ಇಟ್ ಆಸ್ B1 ವೆಕ್ಟರ್. ಇದು ಎ ವೆಕ್ಟರ್, ಇದು ಎ ವೆಕ್ಟರ್ ಅಥವಾ A1 ವೆಕ್ಟರ್, 2 ಲೈನ್ ಕೊಟ್ಟಿರೋದ್ರಿಂದ A1. ನೆಕ್ಸ್ಟ್ ಇದು A2, ಇದು A2, ದಿಸ್ ಈಸ್ A2. ಇದು B1 ಆಗಿದೆ. ಇದೇನಾಗಲೇಬೇಕೀಗ B2 ವೆಕ್ಟರ್. ಈಗ ಟು ಫಾರ್ಮುಲಾ, ನಿನ್ನ ಫಾರ್ಮುಲಾಕ್ಕೆ ಎ ಬಿ ಬೇಕು. ಹೌ ಟು ಫೈಂಡ್ ಔಟ್ ವೆಕ್ಟರ್ ಎ ಬಿ? ವೆಕ್ಟರ್ ಎ ಬಿ ಈಸ್ ಈಕ್ವಲ್ ಟು ಒ ಬಿ ಮೈನಸ್ ಒ ಎ ಗೊತ್ತಿದೆ. ಪೊಸಿಷನ್ ವೆಕ್ಟರ್ ಆಫ್ ದಿ ಪಾಯಿಂಟ್ ಬಿ ಮೈನಸ್ ಪೊಸಿಷನ್ ವೆಕ್ಟರ್ ಆಫ್ ದಿ ಪಾಯಿಂಟ್ ಎ. ಇಲ್ಲಿ ನಾನು ಒ ಬಿ ಅಂದರೆ A2, ದಿಸ್ ಈಸ್ ಒ ಬಿ, ದಿಸ್ ಈಸ್ ಒ ಎ. ಅದು ನಾನು ಇದನ್ನು A2 ತೊಗೊಂಡಿದ್ದೀನಿ, A1 ತೊಗೊಂಡಿದ್ದೇನೆ. A2 ಮೈನಸ್ A1 ಸಬ್ಟ್ರಾಕ್ಟ್ ಮಾಡೋಣ. ನೋಡಿ 1i ಮೈನಸ್ 1i, ಇದರಿಂದ ಇದು ಮೈನಸ್ ಮಾಡ್ತಾ ಇದೆಯಾ. 1i ಮೈನಸ್ 1i ಅಂದರೆ 0i ಮೈನಸ್ 1j, ಇದರಿಂದ ಇದು ಮೈನಸ್ ಮಾಡ್ತಾ ಇರೋದ್ರಿಂದ ಈ ಮೈನಸ್ ಇರೋದು ಏನಾಗುತ್ತೆ ಪ್ಲಸ್ ಆಗುತ್ತೆ. ಮೈನಸ್ 1j ಪ್ಲಸ್ 2j ಅಂದರೆ ಪ್ಲಸ್ ಜೆ ಮೈನಸ್ 1ಗೆ ಇದು ಮೈನಸ್ ಆಗ್ತಾಯಿದೆ, ಇದರಿಂದ ಇದು ಮೈನಸ್ ಮಾಡ್ತಾ ಇದೆಯಾ. ಪ್ಲಸ್ ಇರೋದೇನಾಯಿತು ಮೈನಸ್. A2 ಮೈನಸ್ A1 ಅಂದರೆ ಈ ವೆಕ್ಟರಲ್ಲಿ ಇದನ್ನು ಸಬ್ಟ್ರಾಕ್ಟ್ ಮಾಡ್ತಾ ಇದೆಯಾ ಅಂದರೆ ಇಲ್ಲಿ ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಮೈನಸ್ 1ಕೆ ಮೈನಸ್ 3ಕೆ ಮೈನಸ್ 4k. ಕ್ಲಿಯರ್? ದಿಸ್ ಈಸ್ ವೆಕ್ಟರ್ ಎ ಬಿ. ನೆಕ್ಸ್ಟ್ B1 ಆದರೆ ನಾನು ನೋಟ್ ಮಾಡಿದ್ದೇನೆ. ಫಸ್ಟ್ ಲೈನಲ್ಲಿರ್ತಕ್ಕಂಥದ್ದು ಇದೇ B1 ವೆಕ್ಟರು, ಇದೇ B2 ವೆಕ್ಟರು. ಓಕೆ, ಈಗ ಎ ಬಿ ವೆಕ್ಟರ್ ಕಂಡಿದ್ಯಾ. ನೆಕ್ಸ್ಟ್ ಟು ಫೈಂಡ್ ಔಟ್ B1 ಕ್ರಾಸ್ B2, B1 ಕ್ರಾಸ್ B2 ಈಸ್ ಈಕ್ವಲ್ ಟು, ವಿ ನೋ ದಟ್ A ಕ್ರಾಸ್ B ಫಾರ್ಮುಲಾ. ಫಸ್ಟ್ ರೋನಲ್ಲಿ IJಕ್ಕೆ ಥರ್ಡ್ ಆರ್ಡರ್ ಡಿಟರ್ಮಿನೆಂಟನ್ನು ಯೂಸ್ ಮಾಡಿಕೊಂಡು ನಾವು B1 ಕ್ರಾಸ್ B2. ನೋಡಿ ಈ ಥರ್ಡ್ ಆರ್ಡರ್ ಇದೆಯಲ್ಲ, ಇದು ಎಕ್ಸ್ಪ್ಯಾನ್ಷನ್ ಮಾಡೋಕ್ಕಂದರೆ ಮೆಟ್ರಿಕ್ಸಲ್ಲಿ ಡಿಟರ್ಮಿನೆಂಟಲ್ಲಿ ಎಷ್ಟೊಂದು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು ನೋಡಿ. ಸೆಕೆಂಡ್ ರೋನಲ್ಲಿ ವೆಕ್ಟರ್ B1 ಕಾಂಪೊನೆಂಟ್ಸ್, ಮೈನಸ್ 1 1 ಮೈನಸ್ 2, ಮೈನಸ್ 1 1 ಮೈನಸ್ 2, ಮೈನಸ್ 1 1 ಮೈನಸ್ 2 ಆರ್ ದಿ ಕಾಂಪೊನೆಂಟ್ಸ್ ಆಫ್ ದಿ ವೆಕ್ಟರ್ B1. ಥರ್ಡ್ ರೋನಲ್ಲಿ ವೆಕ್ಟರ್ B2 ಕಾಂಪೊನೆಂಟ್ಸ್ 1 2 ಮೈನಸ್ 2, 1 2 ಮೈನಸ್ 2. ಎಕ್ಸ್ಪ್ಯಾನ್ಷನ್ by using plus minus plus I into minus j into ಪಾಪ್ಯುಲರ್, ಎಲ್ಲರೂ ಗೊತ್ತಿರಲೇಬೇಕಿದು. ಓಕೆ, ನಂಬರ್ ಆಫ್ ಪ್ರಾಬ್ಲಮ್ಸ್ ಮಾಡ್ತಾ ಇರ್ತೀವಿ ಡಿಟರ್ಮಿನೆಂಟಲ್ಲಿ. ಮೆಟ್ರಿಕ್ಸ್ ಮೆಥಡ್ಡು ಮಾಡಬೇಕಾದ್ರೂ ಮತ್ತು ಎವ್ಯಾಲ್ಯೂಯೇಟ್ ಮಾಡಬೇಕಾದ್ರೆ, ಕೋಫ್ಯಾಕ್ಟ್ರ್ ಕಂಡ್ಕೊಬೇಕಾದ್ರೆ, ಮೈನರ್ಸ್ ಕಂಡ್ಕೊಬೇಕಾದ್ರೆ ಸುಮಾರು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದಕ್ಕೆ ಅದೇ ಥರ ಫೈಂಡ್ ದ ಏರಿಯಾ ಆಫ್ ದಿ ಟ್ರಯಾಂಗಲ್ whose vertices by using determinant method, find the value of k if the area ಕೊಟ್ಟು by using determinant method. ಅವೆಲ್ಲ ಪ್ರಾಬ್ಲಮ್ಸ್ ಮಾಡಬೇಕಾದ್ರೂ ಈ ಥರ್ಡ್ ಆರ್ಡರ್ ಎಕ್ಸ್ಪೆನ್ಷನ್ ಮಾಡೋದು ಬರಲೇಬೇಕು ನಮಗೆ. ಫಸ್ಟ್ ರೋ ಫಸ್ಟ್ ಕಾಲಮ್ 1 ಇಂಟು ಮೈನಸ್ 2 ಮೈನಸ್ 2, 1 ಇಂಟು ಮೈನಸ್ 2 ಮೈನಸ್ 2, ಹಿಂಗೆ ಕ್ರಾಸ್ ಮಾಡ್ಬೇಕಾದ್ರೆ ಮೈನಸ್ 2 ಪ್ಲಸ್ 4. ನೋಡಿ ಮೈನಸ್ 2 ಪ್ಲಸ್ 4 2. ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮೈನಸ್ ಇಂಟು ಮೈನಸ್ ಪ್ಲಸ್ 1 ಇಂಟು 2 2, 1 ಇಂಟು 2 2 ಪ್ಲಸ್ 2. ನೋಡಿ
ಮೈನಸ್ ಇಂಟು ಮೈನಸ್ ಪ್ಲಸ್ ಟು, ಇಲ್ಲೊಂದು ಮೈನಸ್ ಇದೆ, ಪ್ಲಸ್ ಟು, 2 + 2 4, 2 + 2 4. ನೆಕ್ಸ್ಟ್ ಪ್ಲಸ್ ಕೆ ಇಂಟು ಫಸ್ಟ್ ಥರ್ಡ್ ಕಾಲಮ್ -2 -1 -2 -1 -3. ಕ್ಲಿಯರ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದ್ದೇನೆ. I ಇಂಟು 2 2i -4j ಮೈನಸ್ ಇಂಟು ಪ್ಲಸ್ ಮೈನಸ್ 3k. ದಿಸ್ ಈಸ್ B1 × B2 ವೆಕ್ಟರ್. ಇದಕ್ಕೆ ಮ್ಯಾಗ್ನಿಟ್ಯೂಡ್ ತಗೋಣ. ಫಾರ್ಮುಲಾದಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ B1 × B2 ಅಂತ ಇರೋದ್ರಿಂದ ಈಸ್ ಈಕ್ವಲ್ ಟು ರೂಟ್ ಆಫ್, ನಿನ್ನ ಫಾರ್ಮುಲಾದಲ್ಲಿ ಡಿನಾಮಿನೇಟ್ರಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ B1 × B2. ಹಿಯರ್ 2 ಸ್ಕ್ವಯರ್ 4 -4 ಸ್ಕ್ವಯರ್ 16 ಮೈನಸ್ ಪ್ಲಸ್ ಆಗುತ್ತೆ ಪ್ಲಸ್ 9. ಕ್ಲಿಯರ್ಲಿ ದಟ್ ಈಸ್ ಈಕ್ವಲ್ ಟು ವಾಟ್? ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಬೋದು. 25 29 ಆಯಿತು. 16 9 25 25 4 29. ಇದಕ್ಕೆ ಇಟ್ ಹ್ಯಾಸ್ ನೋ ಎಕ್ಸಾಕ್ಟ್ ರೂಟಲ್ಲೇ ಇರಲಿ, ತೊಂದರೆ ಏನಾಗಲ್ಲ. ನಾವು ನೆಕ್ಸ್ಟು ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಕ್ಯೂ ಲೈನ್ಸ್ ಈಸ್ ಈಕ್ವಲ್ ಟು ಮಾಡ್ ವೆಕ್ಟರ್ AB ಡಾಟ್ ಆಫ್ B1 × B2, ಆಲ್ರೆಡಿ ಫಾರ್ಮುಲಾ ಬರೆದಿದ್ದೇನೆ, ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ B1 × B2. ಓಕೆ, ನಾವು SD ಈಸ್ ಈಕ್ವಲ್ ಟು ಅಗೇನ್ ಬೈ ಯೂಸಿಂಗ್ ಥರ್ಡ್ ಆರ್ಡರ್ ಡಿವೈಡೆಡ್ ಬೈ, ಇದ್ರ ವ್ಯಾಲ್ಯೂ ನಮ್ಗೆ ಆಲ್ರೆಡಿ ಗೊತ್ತಿದೆ, √29. ಇದು ಕಂಡುಹಿಡ್ಕೊಂಡಲ್ವಾ? ಮ್ಯಾಗ್ನಿಟ್ಯೂಡ್ ಆಫ್ B1 × B2 ಈಸ್ ಈಕ್ವಲ್ ಟು √29 ಕಂಡುಹಿಡ್ಕೊಂಡಿದ್ದೀವಿ. ನಾನು ಆಲ್ರೆಡಿ ಬರೆದಿದ್ದೀನಿ. ಈಗ ನ್ಯೂಮರೇಟ್ರಲ್ಲಿ, ದಿಸ್ ಇಸ್ ನ್ಯೂಮರೇಟರ್, ಡಿನಾಮಿನೇಟರ್ ಡಿಸೈಡ್ ಆಗಿದೆ. SD ಇದು AB ಡಾಟ್ ಆಫ್ B1 × B2 ಅಂತ ಇರೋದ್ರಿಂದ ನಾವು B1 × B2 ವೆಕ್ಟರ್ ಕಂಡುಹಿಡ್ಕೊಂಡಿದ್ದೇನೆ, AB ವೆಕ್ಟ್ರು ಕಂಡುಹಿಡ್ಕೊಂಡಿದ್ದೇನೆ. ನೋಡಿ, AB ವೆಕ್ಟರ್ ವಿಚ್ ಇಸ್ AB ವೆಕ್ಟರ್ ಇಲ್ಲಾದರೆ ಬರೆದಿದ್ದೀವಿ. ದಿಸ್ ಈಸ್ AB ವೆಕ್ಟರ್. ಮತ್ತು B1 × B2 ವೆಕ್ಟರ್ ಇಲ್ಲಿ ಬರೆದಿದ್ದೇನೆ. ಅವೆರಡನ್ನೂ ಡಾಟ್ ಮಾಡಿದರೆ ಆನ್ಸರ್ ಬಂದೋಗುತ್ತೆ. ಬರ್ಕೊಂಬೋದ್ಬೇಕಾದ್ರೆ ನಾನು ಇನ್ನೊಂದು ಸೆಕೆಂಡ್ ಮೆಥಡಲ್ಲಿ ಮಾಡ್ತಾಯಿದ್ದೀನಿ. AB ವೆಕ್ಟರ್ನ ಕಾಂಪೊನೆಂಟ್, ಫಸ್ಟ್ ರೋನಲ್ಲಿ ವೆಕ್ಟರ್ AB ಕಾಂಪೊನೆಂಟ್ಸ್, ವೆಕ್ಟರ್ AB ಕಾಂಪೊನೆಂಟ್ಸ್ ಏನಿದೆ ನೋಡಿ, ವೆಕ್ಟರ್ AB ಕಾಂಪೊನೆಂಟ್ಸ್ 0 1 -4 0 0 1 -4 0 1 -4 0 1 -4. ಓಕೆ, ಕರೆಕ್ಟಾಗಿದೆ. ವೆಕ್ಟರ್ AB ಕಾಂಪೊನೆಂಟ್ಸು ಫಸ್ಟ್ ರೋನಲ್ಲಿ ವೆಕ್ಟರ್ AB ಕಾಂಪೊನೆಂಟ್ಸು 0 1 -4. ಸೆಕೆಂಡ್ ರೋನಲ್ಲಿ B1 ವೆಕ್ಟರ್ ಕಾಂಪೊನೆಂಟ್ಸ್ -1 1 -2 -1 1 -2 -1 1 -2. ಒಂದು ಎಲಿಮೆಂಟ್ ತಪ್ಪಾದರೂ ಪ್ರಾಬ್ಲಮ್ ಪ್ರೊಸೀಜರ್ ಕರೆಕ್ಟಾಗಿರುತ್ತೆ, ಮೆಥಡ್ ಕರೆಕ್ಟಾಗಿರುತ್ತೆ. ಓಕೆ, -1 1 -2 ಬರೆದು ಚೆಕ್ ಮಾಡ್ತಾ ಇದ್ದೀನಿ ನಾನು. ಮಿಸ್ ಆದರೆ ಫೈನಲ್ ಆನ್ಸರ್ ತಪ್ಪಾಗಬಾರ್ದು. ನೆಕ್ಸ್ಟ್ ಥರ್ಡ್ ರೋನಲ್ಲಿ ವೆಕ್ಟರ್ B2 ಕಾಂಪೊನೆಂಟ್ಸ್ ಇಲ್ಲೇ ಬಂದಿದೆ. ವೆಕ್ಟರ್ B2 1 2 -2 1 2 -2 1 2 -2. ಎರಡು ಸಲ ಚೆಕ್ ಮಾಡ್ತಾ ಇದ್ದೀನಿ, ಎಲ್ಲೂ ಮಿಸ್ ಆಗಬಾರ್ದು. ಏನೇ ಮಿಸ್ ಆದರೂ ಆನ್ಸರ್ ಬಂದುಬಿಡುತ್ತೆ, ಬಟ್ ಎಲ್ಲೇ ಮಿಸ್ ನಿಮಗೆ ಗೊತ್ತಾಗ್ತಾ ಇರುತ್ತೆ, ನಾನು ನೋಡ್ತಾರೆ ಹಂಗೆ. 1 2 -2. ಓಕೆ, ಎಕ್ಸ್ಪ್ಯಾನ್ಷನ್ ಎಗೈನ್ ಪ್ಲಸ್ ಮೈನಸ್ ಪ್ಲಸ್ 0 ಇರೋದ್ರಿಂದ ಅದು ನೋಡೋಕ್ಕೆ ಹೋಗ್ಬೇಡಿ. ಇಲ್ಲೇನೇ ಬಂದ್ರೂ 0 × 0 ಆಗುತ್ತೆ. ಡೈರೆಕ್ಟ್ ಇಲ್ಲಿ ಹೊರಟೋಗ್ತೇನೆ. -1 ಫಸ್ಟ್ ರೋ ಸೆಕೆಂಡ್ ಕಾಲಮ್ 2 + 2 4 -4 ಇಂಟು ಫಸ್ಟ್ ರೋ ಥರ್ಡ್ ಕಾಲಮ್ -2 -1 -3. ಕ್ಲಿಯರ್ಲಿ 0 ಡಿಕ್ಲೇರ್ ಮಾಡಿದ್ದೇವೆ. -4 + 12 ಈಸ್ ಈಕ್ವಲ್ ಟು ಹೌ ಮಚ್? 16. ಅಲ್ಲಿಗೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಕ್ಯೂ ಲೈನ್ಸ್ ಈಸ್ ಈಕ್ವಲ್ ಟು -4 + 12 ಎಷ್ಟಾಯಿತು? 8. ಮೈನಸ್ ಇಂಟು ಮೈನಸ್ ಪ್ಲಸ್ 12 -4 ಎಷ್ಟಾಯಿತು? 8. 8 ಡಿವೈಡೆಡ್ ಬೈ √29. ದಿಸ್ ಈಸ್ ದಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದಿ ಸ್ಕ್ಯೂ ಲೈನ್ಸ್. 8 / √29. ಸಪೋಸ್ ಇಲ್ಲಿ ನೆಗೆಟಿವ್ ಬಂದರೆ
ನೆಗೆಟಿವ್ ಬಂದರೆ ಮಾಡಲಸ್ ಇರೋದ್ರಿಂದ ಸಪೋಸ್ ಮಾಡಲಸ್ ಹಾಕಿರ್ತೀವಲ್ವಾ ಮೈನಸ್ ಬಂದರೆ ನೀವು ಫೈನಲ್ ಆನ್ಸರ್ ಪ್ಲಸ್ಸೇ ಬರೀಬೇಕು ಆನ್ಸರ್ ಬಂದರೆ. ಇಲ್ಲಿ ನಮಗೇನು ಬಂದಿಲ್ಲ, ಮೈನಸ್ ಬಂದರೆ ಪ್ಲಸ್ ಬರೀರಿ. ಈಗೇನು ನಮಗೆ ಪ್ಲಸ್ಸೇ ಬಂದಿರೋದ್ರಿಂದ ನೀವು ಮೈನಸ್ ಹಾಕೋಕ್ಕೆ ಹೋಗಬಾರ್ದು. ಪ್ಲಸ್ ಬಂದರೆ ಮೈನಸ್ಸು, ಮೈನಸ್ ಬಂದರೆ ಪ್ಲಸ್ ಅಂತಲ್ಲ ಅರ್ಥ. ಪ್ಲಸ್ಸೇ ಬಂದರೆ ದಟ್ ಈಸ್ ಫೈನಲ್ ಆನ್ಸರ್. ನೆಗೆಟಿವ್ ಬಂದರೂ ಪ್ಲಸ್ ಬರೀರಿ, ಯಾಕೆಂದರೆ ಡಿಸ್ಟೆನ್ಸು ಲೆಂತ್ ಅಂತ ಬಂದಾಗ ನಾವು ಯಾವಾಗಲೂ ಪಾಸಿಟಿವ್. ಓಕೆ, ಇದು ನೇಚರ್ ಏನು ಅಂದರೆ ಶಾರ್ಟೆಸ್ಟ್ ಡಿಸ್ಟೆನ್ಸಲ್ಲಿ MCQ ಕೇಳ್ತಾ ಇರ್ತಾರೆ, ಇಂಟರ್ಸೆಕ್ಟ್ ಆರ್ ನಾಟ್ ಇಂಟರ್ಸೆಕ್ಟ್ ಅಂತ. ನೋಡಿ ಈ ಫಿಗರ್ ಹಾಕಿದ್ದೀನಲ್ವಾ, ನೋಡಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂದಾಗ ಇಂಟರ್ಸೆಕ್ಟ್ ಆಗೋದಿಲ್ಲ. ಇಂಟರ್ಸೆಕ್ಟ್ ಆಗಿದೆ ಅಂದರೆ ನೋಡಿ, ಇಂಟರ್ಸೆಕ್ಟ್ ಆಗಿದೆ ಅಂದರೆ ಎ ಬಿ ಕಂಡಿಡ್ಕೊಂಡಲ್ವಾ, ಇದು 0 ಬರುತ್ತೆ. 8 ಪ್ಲಸಲ್ಲಿ ಏನು ಬರುತ್ತೆ 0. ಇಂಟರ್ಸೆಕ್ಟ್ ಆದರೆ 0 ಬರುತ್ತೆ. ಎ ಬಿ ಡಾಟ್ ಆಫ್ ನೋಡಿ, ಎ ಬಿ ಡಾಟ್ ಆಫ್ B1 ಕ್ರಾಸ್ B2 ವ್ಯಾಲ್ಯೂ 0 ಬಂದರೆ ಲೈನ್ಸ್ ಆರ್ ಇಂಟರ್ಸೆಕ್ಟ್. ಲೈನ್ಸ್ ಆರ್ ಇಂಟರ್ಸೆಕ್ಟ್. 0 ಬರಲಿಲ್ಲ ಅಂದರೆ ನಾನ್ ಇಂಟರ್ಸೆಕ್ಟ್ ಅಂತ ಅರ್ಥ. ಅಲ್ಲಿಗೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಸಿಗುತ್ತೆ ಅಂತ ಅಲ್ಲಿಗೆ ಅರ್ಥ. ಒಂದು MCQನೂ ಸಿಕ್ತು, ಇದ್ರ ನೇಚರು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಓಕೆ, ಮೋಸ್ಟ್ಲಿ ಅರ್ಥವಾಗಿದೆ ಅಂದ್ಕೊಂಡಿರ್ತೀನಿ. ಓಕೆ 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 ಎಲ್ಲ ಸೆಕೆಂಡ್ PUC ಸೈನ್ಸ್ ಸ್ಟೂಡೆಂಟ್ಸು ಅಬ್ಸರ್ವ್ ಮಾಡಿ. 3 ಮಾರ್ಕ್ಸು ಮತ್ತು ಇಂಟಿಗ್ರೇಷನ್ಸ್ ಬರ್ತಕ್ಕಂಥ ಥಿಯರಮ್ಸು, LPP, ಲೈನ್ ಪಾಸಿಂಗ್ ಥ್ರೂ ಆರಿಜಿನ್ ಆ ಥರದ್ದು ನಾನು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಸೆಂಡ್ ಮಾಡಿದ್ದೇನೆ. ಎಲ್ಲ ವರ್ಕೌಟ್ ಮಾಡಿ ಔಟ್ 80ಗೆ 80 ಬರೋ ಥರ ನಾನು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಸೆಂಡ್ ಮಾಡಿದ್ದೇನೆ. ಓಕೆ, ಥ್ಯಾಂಕ್ ಯು.